ಇವತ್ತು ಚಿಕ್ಕಮದುರೈ ಹತ್ರ ಇರೋ ದೇವಸ್ಥಾನ ಹತ್ರ ಇದ್ದೀವಿ. ನಮ್ಮಮ್ಮ ಹೂವು ತಗೊಂತ ಅವರೇ. ಸೊ ನಾವಾಗ ನಮ್ಮ ಮನೆ ದೇವ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀನಿ. ಬಾಡಿ ಕ್ಯಾಮ್ ತೊಗೊಂಬರೋಣ ಅಂತ ಹೇಳ್ದ ಧೀರಜು ತೊಗೊಂಡೋಗು ಅಂತ. ನಾನೇ ಮರ್ತೋಗ್ಬಿಟ್ಟೆ. ಸೊ ಈಗ ಅರ್ಧಂಬರ್ಧ ಶೂಟಿಂಗ್ ಮಾಡ್ತಾಯಿದ್ದೀನಿ. ನೀಟಾಗಿ ಮೇಲೆ ಹೋಗೋದನ್ನ ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಆ ಕಡೆಯಿಂದ ದೂರ ಆ ಕಡೆ ರೋಡ್ಗೆ ಹೋಗಿದ್ದೀವಿ. ಕಾಣ್ತಂಗಿಲ್ಲ. ನಿಧಾನ ನೀನು. ಹೆಂಗೈತೆ ನೋಡು ಜಾಗ ಎಲ್ಲ. ಸ್ವಲ್ಪ ಹೊಟ್ಟೆ ನೋಡು. ಇಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತಲ್ಲ ಬ್ಯಾಂಗ್ಳೂರು. ಫುಲ್ ಇದಾಗ್ಬಿಟ್ಟು ಆ ಬಂಡೆ ತರ ಐತಲ್ಲ ಅಲ್ಲಿವರೆಗೂ ಬಂದ್ಬಿಡುತ್ತೆ ಜಾಗ. ಬಂಡೆ ಹೊಡ್ಬಿಟ್ಟು ಕಟ್ಬಿಡ್ತಾರೆ. 100% ಕಟ್ತಾರೆ. ಇಂಥ ಸಕ್ಕಲಾಗೈತೆ ನೋಡಿ ಜಾಗ. ನಾನು ಏನು ಅನ್ಕೊಂತಿದ್ದೆ ಗೊತ್ತಾ, ಈ ಹೆಸರು ಕಟ್ಟಾಗ್ಲೈತಲ್ಲ ಜಾಗ, ಅಲ್ಲಿ ಆ ಕಡೆ ಎಲ್ಲ ಫುಲ್ಲು ಇದ್ದಿರ್ತಾರೆ ನೋಡಿ, ಗ್ರೀನರಿ ಗ್ರೀನರಿ ಅಲ್ಲೊಂದು ತೆಗೆದು ಜಾಗ ತೊಗೊಂಡ್ಬಿಟ್ಟು ಏನು ಮಾಡಿ ಇಟ್ಕೊಂಡು ಎಲ್ಲರೂ ಒಂದು ಬಾಕ್ಸು. ಏನಂದೆ ನಂದೇನೊಂದ್ಸಲ ಹೇಳು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಾವು ಹೋಯ್ತಾ ಇದ್ರೆ ಅದೇ ಕ್ಯಾಮ್ರಾ ಬರ್ತಾ ಇರ್ಬೇಕು ಅಂತ. FPV ಡ್ರೋನ್ ಕ್ಯಾಮ್ರಾಗೆ ಹಾಕ್ಸ್ಕೊಂಡ್ಬಿಟ್ಟು ಫಾಲೋ ಮಾಡ್ಕೊಂಡು ನಾವು ವ್ಲಾಗ್ ಮಾಡಬೇಕು. ನಾವು ವ್ಲಾಗ್ ಅಷ್ಟೇ ಸುಮ್ಮನೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಐತೆ ಆ ಥರ ಡ್ರೋನ್ಸು ಮಾರ್ಕೆಟಲ್ಲಿ. ಎಷ್ಟು ಚೆನ್ನಾಗವೆ ಅಂದರೆ ನೋಡು, ಹಿಂಗೆ ಕೆಳಗಡೆಯಿಂದ ಪಾಸ್ ಆಗ್ತೈತೆ ಹೆಂಗೋ. ಈ ಎಲೆ ಇರೋದಕ್ಕೆ ಅದು ಸ್ವಲ್ಪ ಕೆಳಡಿಗೆ ಬಂದು ಮುಂದಕ್ಕೆ ಹೋಗಿ ಮೇಲೆ ಎತ್ಕೊಳುತ್ತೆ. ಅಷ್ಟು ಅಕ್ಯುರೇಟ್ ಡ್ರೋನ್ಸು. ಫಾಲೋ ಮೀ ಮೋಡ್ ಅಂತ ಒಂದು ಐತೆ. ಆ ಮೋಡ್ಗಳಾಗ್ಬಿಟ್ರೆ ಎಲ್ಲಾದ್ರೂ ಬಿಲಾ ಬಗ್ದಾದ್ರೂ ಹುಡುಕ್ಬಿಡ್ತೀನಿ ನಾನು. ಅಂತ ಡ್ರೋನ್ಸ್ ಬಂದ್ಬಿಡವೆ. ಎತ್ತರ ಆಯ್ತು ಅನ್ಸ್ತೀಯ? ಆಯ್ತಾ ಬೆಟ್ಟ ಹತ್ಬೇಕಲ್ಲ. ನಾನು ಚಿಕ್ಕ ಚಿಕ್ಕ ಸ್ಟೆಪ್ಸ್ ಆಗ್ಬಿಟ್ರೆ ಹೆಂಗತ್ಯ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲವರ್ಸ್ಗಳು ಬಾಧೆ ಕಣಪ್ಪ ಇಲ್ಲೋದ್ರು. ಏನಿಲ್ಲ, ಅರ್ಧ ಬೆಟ್ಟಕ್ಕೆ ಬಂದ್ವಲ್ಲಮ್ಮ. ಸುನಾಯಾಸವಾಗಿ ಬಂದಿದ್ದೀವಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ರಪ್ಪ. ಕೋಟಲೆಯನ್ನ ಪರಿಹರಿಪನನ್ನ ಶಿವನಲ್ಲಿ ಶರಣಾಗಿರಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಇಲ್ಲೊಂದು ಫೇಮಸ್ ಲೆಜೆಂಡ್ ಕತೆ ಐತೆ. ಈ ಗುಹೆ ಒಳಗಡೆ ಹೋದ್ರೆ ಹೋಯ್ತಾನೇ ಇದ್ರೆ ನೋಡಿ ನಮ್ಮಮ್ಮ ಹೇಳ್ತಾರೆ ಕತೆ. ನಮ್ಮಮ್ಮನ ಕೈಯಲ್ಲಿ ಕೇಳಿಸ್ತೀನಿ ಬರ್ರಿ. ಒಂದು ರೆಸ್ಟಿಂಗ್ ಪಾಯಿಂಟ್ ಆ ಕತೆ ಹೇಳಿ ಅಂತ ಇದ್ರದ್ದು. ಕುದುವ ಅಲ್ಲೇ ದೇವ್ರ ಮುಂದೆ ಫುಲ್ ಹೇಳಿ ಹೋಗ ಕತೆ. ಗುಹೆ ಒಳಗೆ ಹೋದ್ರೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಒಂದಷ್ಟು ದೂರ ಕುತ್ಕೊಂಡು ಹೋಗ್ಬೇಕು, ಒಂದಷ್ಟು ದೂರ ತೆಳ್ಕೊಂಡು ಹೋಗ್ಬೇಕು. ಅವಾಗ ಇನ್ನೊಂದು ಬೆಟ್ಟಕ್ಕೆ ದಾರಿ ಸಿಗುತ್ತಂತೆ. ಹೇಳ ಫಸ್ಟಿಂದ ಹೇಳು. ಆ ಬೆಟ್ಟದಲ್ಲಿ ಸಂದಿಲ್ ಹೋಗ್ತಾ ಇದ್ರೆ ಫಸ್ಟ್ ನಡ್ಕೊಂಡು ಹೋಗಂಗ್ ಐತೆ, ಆಮೇಲೆ ಕುತ್ಕೊಂಡು ಹೋಗಂಗ್ ಐತೆ, ಆಮೇಲೆ ತೆಳ್ಕೊಂಡು ಹೋಗಂಗ್ ಐತೆ. ಹಂಗೋದ್ಮೇಲೆ ಇನ್ನೊಂದು ಬೆಟ್ಟಕ್ಕೆ ದಾರಿ ಸಿಗುತ್ತಂತೆ. ಯಾವ ಬೆಟ್ಟ ಅಂತ ನಂಗೂ ಗೊತ್ತಿಲ್ಲ.
ಸೊ ಇಂಟ್ರೆಸ್ಟ್ ಇರೋರು ಯಾರನ್ನ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಆದ್ರೆ ಈಗ ಆಗಲ್ಲ, ಯಾಕಂದ್ರೆ ಇವಾಗೆಲ್ಲ ಮುಚ್ಚಿಬಿಟ್ಟೈತೆ. ರೋಬೋಟ್ ಮಾಡ್ಬಿಡೋಣ ಬಿಡಮ್ಮ, ಒಂದು ರೋಬೋಟಿಕ್ಸ್ ಓದಿಲ್ವಾ, ಒಂದು ರೋಬೋಟ್ ಮಾಡಿ ಬಿಟ್ಬಿಡ್ತೀನಿ ಆಗ ಒಳಕ್ ಹೋಗಕ್ ಜಾಗ ಐತೋ ಇಲ್ವಾ ಇವಾಗ? ಉಳ್ಕೊಂಡು ಹೋಗೋ ಜಾಗ ಅಂತೂ ಇರುತ್ತೆ ತಾನೆ. ಡ್ರೋನ್ ಮಾಡ್ಬಿಡ್ತೀನಿ, ಹಾರ್ಕೊಂಡು ಹೋಗ್ಬಿಡ್ರಿ. ಮುಚ್ಚಿಬಿಟ್ಟು ಇರ್ಬೇಕು ಮಣ್ಣು ಬಂದಿ ಅಂತ ಹೇಳ್ತಾ ಇರೋದು. ತೆವಳ್ಕೊಂಡು ಹೋಗಕ್ಕೂ ಮಣ್ಣೆಲ್ಲ ಮುಚ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ಸ್ವಲ್ಪ ಇರೋ ಜಾಗ ಎಲ್ಲ ಅಂತ ಕಡೆ ಹೋಗಕ್ಕಾಗಲ್ವಲ್ಲ. ನಿಜ, ಪಾಯಿಂಟ್ ಟು ಬಿ ನೋಟೆಡ್. ಅವಾಗಂದ್ರೆ ಅವಾಗ ಹೋಗೋರಂತೆ ಆ ಸಂಧಿ ಒಳಗಿಂದ. ಅವಾಗ ಒಂದ್ ಕಾಲದಲ್ಲಿ, ಓಬಿರಾಯ್ ಕಾಲದಲ್ಲ, ನಮ್ ತಾತನ ಕಾಲದಲ್ಲಿ ಆಯ್ತಾ, ಅಲ್ಲಿ ಓಬಿರಾಯ್ನ ಕಾಲದಲ್ಲಿ. ಇನ್ನೊಂದ್ ಬೆಟ್ಟದಿಂದ ಈಚೆ ಬಂದಿರೋರು ಅವರೇ. ಆದ್ರೆ ಈಗ ಹೋಗಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸಾಹಸಗಳೆಲ್ಲ ಮಾಡ್ಬಿಡ್ರಪ್ಪ ಯಾರು. ಹೋಗ್ಬಿಟ್ಟು ಈಚೆಗೆ ಬರಕ್ಕಾಗ್ದೆ, ಅದಕ್ಕೆ ಹೇಳಿದ್ದು. ತೆವಳ್ಕೊಂಡ್ ಹೋಗಾರೆ ಹೋಗ್ಬಿಡ್ಬೋದು. ಈಚೆಗೆ ಬರಕ್ ಆಗಕ್ಕಾರ ತೆವಳ್ಬೇಕಲ್ಲ, ವಾಪಸ್ ಹಿಂದಕ್ಕೆ ತೆವಳ್ಬೇಕು ಅಂತ. ಡ್ಯಾನ್ಸಿಂಗ್, ಅದ್ ಕಷ್ಟ. ನೈಟಿಂಗೇಲ್ ಡ್ಯಾನ್ಸಿಂಗ್ ತರ ಅಷ್ಟೇ. ಇಲ್ಲ ಹೋಗಕ್ಕೆ ಜಾಗ ಇಲ್ವಲ್ಲ ಈಗ. ಆ ಗುಹೆದ ಎಂಟ್ರೆನ್ಸ್ ಪಾಯಿಂಟ್ ಇದು. ಇಲ್ಲಿಂದ ನೋಡಿ ನೀಟಾಗಿ ಕಾಣುತ್ತೆ. ಇಲ್ಲಿಂದ ನೋಡಿ ಇಲ್ಲೇ ಮಣ್ಣು ಮುಚ್ಕೊಂಡ್ಬಿಟ್ಟೈತೆ. ಎಲ್ಲಿ ಅವ ಅದಾ? ನಾನು ಹಿಂಗ್ ಸ್ಟ್ರೈಟ್ ಅನ್ಕೊಂತ ಇದೀನಿ. ಹಿಂಗಲ್ಲೇ ಹಿಂಗೆ ಬಾ, ಇಲ್ಲಿ ನಿಂತ್ಕೊ. ಅಲ್ಲಿ ಗುಹೆದು ಇದು ಮಣ್ಣು ಮುಚ್ಚಿರೋದು ಇದ್ರ ಮೇಲೆ ಹತ್ತು ಕಾಣುತ್ತೆ ನೋಡು. ಇದ್ರ ಮೇಲೆ ಹತ್ತಿದ್ರೆ ಮಣ್ಣು ಮುಚ್ಚೋಗಿರೋದೆಲ್ಲ ಕಾಣುತ್ತೆ ನೋಡಿ. ನೋಡಲ್ಲ ಹೋದ್ರೆ ಇಲ್ಲ, ಅಲ್ಲಿ ಹಂಗೆ ಸ್ಟ್ರೈಟ್ ಹೋಗೋ ತರ ಇತ್ತು ಮುಂಚೆ. ಒಂದ್ ಅಷ್ಟು ದೂರ, ಒಂದ್ ಅರ್ಧ ಕಿಲೋಮೀಟರ್ ಕಾಣಿಸೋದು, ಇವಾಗ ಮುಚ್ಚೋಗ್ಬಿಟ್ಟೈತೆ.